ಹಲೋ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ ನಾವೇನ್ ಮಾಡೋಣ, ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ ಅಪವರ್ತಿಸುವಿಕೆ ಅಧ್ಯಾಯವನ್ನ ಕಲಿಯೋಣ. ಓಕೆ, ಅಪವರ್ತಿಸುವಿಕೆ ಅಂತಂದ್ರೆ ಏನು? ಈಗಾಗ್ಲೇ ನಮ್ಗೆ ಗೊತ್ತಿದೆ ಅಪವರ್ತನ ಅಂತಂದ್ರೆ ಏನು. ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ, ಹೌದಾ? ಹಾಗಾದ್ರೆ ನಾವು ಅಪವರ್ತನ ಅಂತಂದ್ರೆ ಏನು ಅದನ್ನ ನೋಡೋಕ್ಕಿಂತ ಮುಂಚೆ ಈಗ ನಾನು ಕೆಲವೊಂದು ಸಂಖ್ಯೆಗಳನ್ನ ಬರಿತೇನೆ. ಎಲ್ಲಾರು ಗಮನ ಇಟ್ಟು ನೋಡ್ರಿ. ನಾನು ಈಗ ಕೆಲವೊಂದು ಸಂಖ್ಯೆಗಳನ್ನ ಬರಿತೀನಿ. ಯಾವ್ಯಾವ ಸಂಖ್ಯೆಗಳು? ಓಕೆ, ಈಗ ನಾನು 4 ಅಂತ ಬರಿತೀನಿ. ಯಾವುದು? 4, 15, 25, 36, 18 ಅಂತ ಬರಿತೀನಿ. ಈಗ ಈ 4ನ್ನ ನಾನು ಹೆಂಗ್ ಬರಿಬಹುದು? ಮಿಸ್ 2 ಇಂಟು 2 ಅಂತ ಬರಿಬಹುದು, 4 ಇಂಟು 1 ಅಂತ ಬರಿಬಹುದು, ಹೌದಾ? 15ನ ಹೆಂಗ್ ಬರಿತೀರಾ? 3 5 15, 5 3 15. ಮತ್ತೆ ಎಲ್ಲಿ ನೋಡ್ತೀರಾ ನೀವು 15ಅನ್ನ? 3 5 15, 5 3 15, 15 1 15, ಅಥವಾ 1 15 15. 25ನ್ನ ಹೆಂಗ್ ಬರಿಬಹುದು ಮಕ್ಕಳೇ? 5 5 25, ಆಮೇಲೆ 1 25 1 25, ಹೌದಾ? ಅದೇ ತರಹ 36ನ್ನ ಹೆಂಗ್ ಬರೀತೀರಾ? 6 6 36, 2 3 6, 3 2 6. ನೆಕ್ಸ್ಟ್ 9 4 36, ಆಮೇಲೆ 12 3 36, ಆಮೇಲೆ 18 2 36, ಆಮೇಲೆ 36 1 36. ಹೌದಾ? ಇಷ್ಟು ರೀತಿಯಲ್ಲಿ ನಾವು 36ನ್ನ ವ್ಯಕ್ತಪಡಿಸಬಹುದು. 18ನ್ನ ಹೆಂಗ್ ಬರೀತೀರಾ ಮಕ್ಕಳೇ? 2 9 18, 18 1 18, ಆಮೇಲೆ 3 6 18, 6 3 18, 9 2 18. ಹೌದಾ? ಇಷ್ಟು ರೀತಿಯಲ್ಲಿ ನಾವು 18ನ್ನ ಬರೀಬಹುದು. ಇದರಿಂದ ನಿಮ್ಗೆ ಏನ್ ತಿಳಿದ್ ಬರುತ್ತೆ? ಒಂದು ಸಂಖ್ಯೆಯನ್ನ ನಾವು ಬೇರೆ 2 ಸ್ವಾಭಾವಿಕ ಸಂಖ್ಯೆಗಳನ್ನ ಗುಣಿಸುವುದ್ರ ಮೂಲಕ ನಾವು ಗುಣಲಬ್ಧವನ್ನ ಪಡಿಬಹುದು. ಅಂದ್ರೆ 2 ಮತ್ತು 2 ಸ್ವಾಭಾವಿಕ ಸಂಖ್ಯೆ, ಈ 2 ಸ್ವಾಭಾವಿಕ ಸಂಖ್ಯೆಗಳನ್ನ ಗುಣಿಸುವುದರ ಮೂಲಕ ನಮಗೆ 4 ಸಿಕ್ತು. 5 ಮತ್ತು 3 ಇವು 2 ಸ್ವಾಭಾವಿಕ ಸಂಖ್ಯೆಗಳು. ಈ 2 ಸ್ವಾಭಾವಿಕ ಸಂಖ್ಯೆಗಳನ್ನ ಗುಣಿಸುವುದರ ಮೂಲಕ ನಮ್ಗೆ 15 ಗುಣಲಬ್ಧ ಸಿಕ್ತು, ಹೌದಾ? ನೆಕ್ಸ್ಟ್ 25, ಇಲ್ಲೂ ಕೂಡ ನಾವು 2 ಸ್ವಾಭಾವಿಕ ಸಂಖ್ಯೆಗಳನ್ನ ಗುಣಿಸ್ತಾ ಇದ್ದೀವಿ. 25 ಮತ್ತು 1 ಇದು ಕೂಡ 2 ಸ್ವಾಭಾವಿಕ ಸಂಖ್ಯೆಗಳು. ಅಂದ್ರೆ 2 ಸ್ವಾಭಾವಿಕ ಸಂಖ್ಯೆಗಳನ್ನ ಗುಣಿಸಿದಾಗ ದೊರೆಯುವಂತ ಒಂದು ಗುಣಲಬ್ಧ, ಹೌದಾ? ಈಗ ನಾವೇನಂತ ಕರಿತೀವಿ? ಇವು 15ರ ಅಪವರ್ತನಗಳು. ಅಂದ್ರೆ 15ನ್ನ ನಾವು ಈ ರೀತಿ ಬರೆಯಬಹುದಾದರೆ ಇವುಗಳನ್ನ 15ರ ಅಪವರ್ತನಗಳು ಅಂತ ಕರೀತಾರೆ. ಇವು 4ರ ಅಪವರ್ತನಗಳು, ಹೌದಾ? 2 ಇಂಟು 2, 4 ಇಂಟು 1, ಇವು 4ರ ಅಪವರ್ತನಗಳು. 5 ಇಂಟು 5, 25 ಇಂಟು 25, 25 ಇಂಟು 1 ಬರೆದ್ರೆ ಇದು 25ರ ಅಪವರ್ತನಗಳು. ಅದೇ ತರಹ 36ನ್ನ ನಾವು ಇಷ್ಟು ರೀತಿಯಲ್ಲಿ ಬರೀಬಹುದು. ಇವೆಲ್ಲ 36ರ ಅಪವರ್ತನಗಳು, ಹೌದಾ? ಹಾಗಾದ್ರೆ ಅಪವರ್ತನಗಳು ಅಂತಂದ್ರೆ ಏನು? ದತ್ತ ಸಂಖ್ಯೆಗಳನ್ನ, ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಒಂದು ಸಂಖ್ಯೆ ಏನು? 4 ಅಂತ ಇದೆ. ಈ 4ನ್ನ ನಾನು 2ರಿಂದ ಭಾಗಿಸಿದ್ರೆ 2 2 4, ಶೇಷ 0 ಬಂತು, ಹೌದಾ? 15 ಇದೆ. 15ನ್ನ ನಾನು 3 5 15 ಅಂತ ಬರಿತೀನಿ, ಶೇಷ 0 ಬಂತು, ಹೌದಾ? 25ನ್ನ 5 5 25 ಅಂತ ಬರಿತೀವಿ, ಶೇಷ 0 ಬಂತು, ಹೌದಾ? ನೆಕ್ಸ್ಟ್ 36ನ್ನ ನಾವು 6 6 36 ಅಂತ ಕರಿತೀವಿ, ಬರದ್ರೆ ಅವಾಗ ಶೇಷ ಎಷ್ಟು ಬರುತ್ತೆ? 0 ಬರುತ್ತೆ. ಅಂದ್ರೆ ದತ್ತ ಸಂಖ್ಯೆಯನ್ನ ಪೂರ್ಣವಾಗಿ ಭಾಗಿಸುವ ಸಂಖ್ಯೆಗೆ ನಾವು ಅಪವರ್ತನ ಅಂತ ಕರಿತೀವಿ. ದತ್ತ ಸಂಖ್ಯೆ ಅಂತಂದ್ರೆ ಇಲ್ಲಿ ನಾವು 36ನ್ನ ತಗೊಂಡಿದೀವಿ. ಈ ಸಂಖ್ಯೆಯನ್ನ ಪೂರ್ಣವಾಗಿ ಭಾಗಿಸುವ ಸಂಖ್ಯೆ ಯಾವುದು? 6. 6 36ರ ಅಪವರ್ತನ ಆಗಿದೆ, ಹೌದಾ? ಈಗ ನೀವು ಇದೇ ತರಹ 36 12ರಿಂದ ಭಾಗಿಸಿದ್ರೆ 12 3 36, 0 0,
ಹಾಗಾದ್ರೆ 12ರಿಂದ ಭಾಗಿಸಿದಾಗ್ಲೂ ಕೂಡ ನಮ್ಗೆ ಶೇಷ 0 ಬರುತ್ತೆ. ಹಾಗಾಗಿ ನಾವೇನಂತ ಕರಿತೀವಿ, 12 36ರ ಅಪವರ್ತನವಾಗಿದೆ. ಅಂದ್ರೆ ಅಪವರ್ತನ ಅಂತಂದ್ರೆ ಏನು? ದತ್ತ ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸುವ ಸಂಖ್ಯೆ. ದತ್ತ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆಯನ್ನ ಕೊಟ್ಟಿರ್ತೀವಿ, ಯಾವ ಸಂಖ್ಯೆಯನ್ನ ನೀವು ತಗೊಂಡಿರ್ತೀರಾ ಅದು ದತ್ತ ಸಂಖ್ಯೆ. ಅದನ್ನ ಪೂರ್ಣವಾಗಿ ಭಾಗಿಸೋದು. ಪೂರ್ಣವಾಗಿ ಭಾಗ ಆಗಿದೆ ಅಂತ ಯಾವಾಗ ಹೇಳ್ತೀವಿ? ಶೇಷ 0 ಏನಂತ ಕರಿತೀವಿ? ಪೂರ್ಣವಾಗಿ ಭಾಗಿಸಲ್ಪಟ್ಟಿದೆ ಅಂತ ಕರಿತೀವಿ. ಹೌದಾ? ದತ್ತ ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸುವ ಸಂಖ್ಯೆಗೆ ನಾವೇನಂತ ಕರಿತೀವಿ? ಅಪವರ್ತನ. ಭಾಗಿಸುವ ಸಂಖ್ಯೆಗೆ ನಾವು ಅಪವರ್ತನ ಅಂತ ಕರಿತೀವಿ. ಸಂಖ್ಯೆಗಳನ್ನು ಅಪವರ್ತನಗಳು ಅಂತ ಕರಿತೀವಿ. ಹೌದಾ? ಸಂಖ್ಯೆ ಇದ್ರೆ ಅಪವರ್ತನ, ಸಂಖ್ಯೆಗಳು ಇದ್ರೆ ಅಪವರ್ತನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಹಂಗಂದ್ರೆ ಒಂದು ಸಂಖ್ಯೆಯನ್ನ ಪೂರ್ಣವಾಗಿ ಭಾಗಿಸಿದರೆ ಅದು ಆ ಸಂಖ್ಯೆಯ ಅಪವರ್ತನ. ಯಾವ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಆಗತ್ತೆ ಅದನ್ನ ನಾವೇನಂತ ಕರಿತೀವಿ? ಆ ಸಂಖ್ಯೆಯ ಅಥವಾ ದತ್ತ ಸಂಖ್ಯೆಯ ಅಪವರ್ತನ ಅಂತ ಕರಿತೀವಿ. ಈಗ ನಾವೇನ್ ಮಾಡೋಣ? ಅಪವರ್ತನ ಅಂತಂದ್ರೆ ಏನು? ಈಗ 2 ಇಂಟು 2 ಬರೆದ್ರೆ 2 ಇಂಟು 2 ಬರೆದ್ರೆ ಏನಾಗತ್ತೆ? 4 ಆಗತ್ತೆ. ಅಥವಾ 4 ಇಂಟು 2 ಬರೆದ್ರೆ ಏನಾಗತ್ತೆ? 8 ಆಗತ್ತೆ. 3 ಇಂಟು 3 ಬರೆದ್ರೆ 9 ಆಗತ್ತೆ. ಹೌದಾ? ಇದನ್ನೇ ನಾನೇನ್ ಮಾಡ್ತೀನಿ? ವಿರುದ್ಧವಾಗಿ ಬರೀತೀನಿ. ಇವು ಗುಣಾಕಾರ ಮಾಡಿದೀವಿ ನಾವು ಇವಾಗ. ಗುಣಾಕಾರದ ವಿರುದ್ಧ ಕ್ರಿಯೆ. ವಿರುದ್ಧ ಅಂತಂದ್ರೆ ಏನು? ಗುಣಾಕಾರದ ವಿರುದ್ಧ ಕ್ರಿಯೆ ಅಂದ್ರೆ ವಿರುದ್ಧ ಕ್ರಿಯೆ ಅಂದ್ರೆ ಬರೆಯುವುದರಲ್ಲಿ ಹಿಂದೆ ಮುಂದೆ ಮಾಡಿ ಬರೆಯೋದು. 4ನ್ನ ನೀವು 2 ಇಂಟು 2 ಅಂತ ಬರಿಬಹುದು. ಹೌದಾ? 8ನ್ನ ನೀವು 4 2 8 ಅಂತ ಬರಿಬಹುದು. ಅಥವಾ 2 4 8 ಅಂತ ಬರಿಬಹುದು. 9ನ್ನ 3 ಇಂಟು 3 ಅಂತ ಬರಿಬಹುದು. ಅಂದ್ರೆ ಈ ರೀತಿ ಬರೆದ್ರೆ ಇದು ಗುಣಾಕಾರ. ಹೌದಾ? 2 2 4. ನಾವೆಲ್ಲ ನಮ್ಮ ಹಿಂದೆ ಸಣ್ಣವರಿದ್ದಾಗ ಹಿಂಗೆ ಬರಿತಿದ್ವಿ. ಹೌದಾ? 2 2 4, 4 2 8, 3 3 9, 4 2 4 4 16, 5 5 25 ಈ ತರ ಬರಿತೀವಿ. ಅಂದ್ರೆ ಇದನ್ನ ನಾವೇನಾದ್ರೂ ಸ್ವಲ್ಪ ಚೇಂಜ್ ಮಾಡಿ ಬರೆದ್ರೆ, ಅಂದ್ರೆ ಮೊದಲು ಇದನ್ನ ಬರೆದ್ರು ಆಮೇಲೆ ಇದ್ರ ಗುಣಲಬ್ಧ ಆಮೇಲೆ ಈ ಸಂಖ್ಯೆಗಳನ್ನ ಬರೆದ್ರೆ ಇದನ್ನ ನಾವೇನಂತ ಕರಿತೀವಿ? ಅಪವರ್ತನಗಳು. ಏನಂತ ಕರಿತೀವಿ ಅವುಗಳನ್ನ? ಅಪವರ್ತನಗಳು. ಹೌದಾ? ಈಗ ನಾವ್ ಇನ್ನೊಂದನ್ನ ತಿಳ್ಕೊಳ್ಳೋಣ. ಏನಂತ? ಅವಿಭಾಜ್ಯ ಅಪವರ್ತನಗಳು ಅಂತಂದ್ರೆ ಏನು? ಹೌದಾ? ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಪವರ್ತನಗಳು. ಅಪವರ್ತನಗಳು ಅಂದ್ರೆ ಅವಿಭಾಜ್ಯ ಅಪವರ್ತನಗಳು ಅಂತಂದ್ರೆ ಏನು ನೋಡೋಣ. ಈಗ ಒಂದು ಸಂಖ್ಯೆಯನ್ನ ತಗೊಳ್ಳೋಣ. ಏನಂತ ತಗೊಳ್ಳೋಣ? ಫಾರ್ ಎಕ್ಸಾಂಪಲ್ 56 ಅಂತ ಒಂದು ಸಂಖ್ಯೆ ಇದೆ. ಈ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಕ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ನಿಮಗ್ ಕೇಳಿದ್ರೆ ಅವಾಗ ಹೆಂಗ್ ಕಂಡುಹಿಡಿತೀರಾ? ಅವಿಭಾಜ್ಯ ಅಪವರ್ತನ. ಅಪವರ್ತನ ಕ್ರಿಯೆ ನಿಮಗ್ ಗೊತ್ತಿದೆ. ಹೌದಾ? ಗೊತ್ತಿಲ್ಲ ಅಂತಂದ್ರೆ ನಾವು ಡಿಸ್ಕಸ್ ಮಾಡೋಣ. ಈಗ 56 ನಮ್ಮ ದತ್ತ ಸಂಖ್ಯೆ ಕೊಟ್ಟಿರುವಂತಹ ಸಂಖ್ಯೆ. ಇದನ್ನ ಹೆಂಗ್ ಬರಿಬಹುದು? 2 2 4, 1 ಉಳಿತು 2 8 16. ಇಲ್ಲಿ ಕೊನೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರೋದ್ರಿಂದ ಅದು 2ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ 2 28 ಇದೆ, ಇದು ಕೂಡ ಒಂದು ಸಮಸಂಖ್ಯೆ. 2ರಿಂದ ಭಾಗ ಹೋಗುತ್ತೆ. 2 1 2 4 2 7 14 7 1 7. ಇಲ್ಲಿ ನಮಗೆ 56ರ ಅಪವರ್ತನಗಳು ಯಾವ್ಯಾವ್ದು ಬಂತು? 56 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 7. ಈ 2 2 2 7 ಏನಿದೆ ಅಲ್ಲ, ಇವುಗಳು ಅವಿಭಾಜ್ಯ ಸಂಖ್ಯೆಗಳು. ಯಾಕೆ ಇವುಗಳು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ? ನೀವು 2ನ್ನ ಬಿಡಿಸಿ ಬರೆದ್ರೆ 1 ಇಂಟು 2 ಬರಿಬಹುದು ಅಥವಾ 2 ಇಂಟು 1 ಬರಿಬಹುದು. 7ನ್ನ ಬಿಡಿಸಿ ಬರೆದ್ರೆ 1 ಇಂಟು 7 ಬರಿಬಹುದು ಅಥವಾ 7 ಇಂಟು 1 ಬರಿಬಹುದು. ಅಂದ್ರೆ ಈ ಒಂದು ಸಂಖ್ಯೆಗೆ ಕೇವಲ ಒಂದು ಅಪವರ್ತನ ಇದೆ. ಅಂದ್ರೆ ಕೇವಲ ಒಂದು ಸಂಖ್ಯೆ ಮತ್ತು 1ರಿಂದ
ಆ ಸಂಖ್ಯೆಯನ್ನ ಗುಣಿಸಿದಾಗ ಆ ಸಂಖ್ಯೆ ಬರುತ್ತೆ. ಅಂದ್ರೆ ಒಂದೇ ಅಪವರ್ತನವನ್ನ ಹೊಂದಿದೆ. ಇದನ್ನ ಮತ್ತೆ ನೀವು ಮುಂದೆ ಡಿವೈಡ್ ಮಾಡಕ್ ಸಾಧ್ಯ ಇಲ್ಲ. ಬೇರೆ ಯಾವುದೇ ಸಂಖ್ಯೆಯಿಂದ ಇದು ಗುಣ ಭಾಗಾಕಾರ ಆಗೋದಿಲ್ಲ. ಹೌದಾ? ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಅವಿಭಾಜ್ಯ. ಮುಂದೆ ಇದನ್ನ ಭಾಗಿಸೋಕೆ ಬರೋದಿಲ್ಲ. ಇಲ್ಲಿಗೆ ಇದು ಸ್ಟಾಪ್ ಆಗತ್ತೆ. 7 ಮತ್ತೆ ಮುಂದೆ ಭಾಗಿಸಿದ್ರೆ ಬಹಳ ಅಂದ್ರೆ ನಾವೇನ್ ಹೇಳ್ಬೋದು, 1 7 7 ಅಥವಾ 7 1 7. ಅಂದ್ರೆ ಇದಕ್ಕೆ ಒಂದೇ ಅಪವರ್ತನ ಇದೆ. ಅದಕ್ಕೋಸ್ಕರ ಇವುಗಳನ್ನ ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ. ಇಲ್ಲಿ 2 ಕೂಡ ಅವಿಭಾಜ್ಯ ಸಂಖ್ಯೆ, 2 ಅವಿಭಾಜ್ಯ ಸಂಖ್ಯೆ, 2 ಅವಿಭಾಜ್ಯ ಸಂಖ್ಯೆ, 7 ಅವಿಭಾಜ್ಯ ಸಂಖ್ಯೆ. ಹೌದಾ? 56 ನಾವು ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಅವಾಗ ಈ ವಿಧಾನದ ಮೂಲಕ ಬಿಡಿಸ್ತೀವಿ. ಇದನ್ನ ಅವಿಭಾಜ್ಯ ಅಪವರ್ತನ ವಿಧಾನ ಅಂತ ಕರೀತಾರೆ. ಅಂದ್ರೆ ಒಂದು ಸಂಖ್ಯೆ ಅಥವಾ ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ ಇದನ್ನ. ಈ ಸಂಖ್ಯೆಯನ್ನ ನಾವು ಅಪವರ್ತನ ವಿಧಾನದ ಮೂಲಕ ನಾವು ಮಾಡಿದ್ರೆ ಇಲ್ಲಿ ನಮಗೆ ದೊರೆಯುವಂತಹ ಅಪವರ್ತನಗಳು ಯಾವ ರೀತಿ ಇರುತ್ತೆ, ಅವಿಭಾಜ್ಯ ಅಪವರ್ತನಗಳು ಇರ್ತವೆ. ಹೌದಾ? ಅದೇ ತರಹ ಇನ್ನೊಂದು ಉದಾಹರಣೆ ನೋಡಿದ್ರೆ 210 ಅಂತ ಇದೆ. 210 ಅವಿಭಾಜ್ಯ ಅಪವರ್ತನಗಳ ವಿಧಾನದ ಮೂಲಕ ಅಪವರ್ತನಗಳನ್ನು ಕಂಡು ಹಿಡಿಯಿರಿ. 210 ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಇದೆ, ಹಾಗಾಗಿ 2ರಿಂದ ಭಾಗ ಹೋಗತ್ತೆ. 2 1 2, ಇಲ್ಲಿ 1 ಇದೆ. ಸೊ 2ರ ಮಧ್ಯೆಯಲ್ಲಿ 1 ಬರೋದಿಲ್ಲ. ನಾವೇನ್ ಮಾಡೋಣ, 10 ತಗೊಂಡ್ರೆ 2ರ ಮಧ್ಯೆಯಲ್ಲಿ ಬರುತ್ತೆ. ಡೈರೆಕ್ಟ್ ಆಗಿ 10 ತಗೊಳಕ್ ಬರೋದಿಲ್ಲ. ಯಾಕಂತಂದ್ರೆ 0 ಹಾಕಿ 10 ತಗೋಬೇಕು. ಅವಾಗ 10 ಅಂದ್ರೆ 2 5 10. ಇವಾಗ ಬಿಡಿ ಸ್ಥಾನದಲ್ಲಿ 5 ಇದೆ. ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ ಇದು 2ರಿಂದ ಭಾಗ ಹೋಗೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, 5ರಿಂದ ಡೈರೆಕ್ಟ್ ಆಗಿ ಭಾಗ ಹೋಗುತ್ತೆ. 5 2 10, 5 1 5, 21 ಬಂತು. ಇದು ಕೂಡ ಬೆಸ ಸಂಖ್ಯೆ, ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ 1 ಇದೆ. 3 7 21. ಯೋಚನೆ ಮಾಡ್ರೆ ಯಾವ ಮಗ್ಗಿಯಲ್ಲಿ ಬರುತ್ತೆ ಇದು? 3 7 21. ನೆಕ್ಸ್ಟ್ 7 1 7. ಹಾಗಾದ್ರೆ ಇಲ್ಲಿ 210 ನೀವು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಬರೆದ್ರೆ ಬರುವಂತಹ ಅಪವರ್ತನಗಳು 2 5 3 7. ಹೌದಾ? 2 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ, 5 ಕೂಡ ಅವಿಭಾಜ್ಯ ಸಂಖ್ಯೆ. ಯಾಕೆ? 5ರ ಅಪವರ್ತನಗಳು 5 × 1. ಬೇರೆ ಯಾವ ಮಗ್ಗಿಯಲ್ಲೂ ಕೂಡ 5 ಬರೋದಿಲ್ಲ. 1ರ ಮಗ್ಗಿಯಲ್ಲಿ ಮತ್ತು 5ರ ಮಗ್ಗಿಯಲ್ಲಿ. ಹೌದಾ? 3 ಕೂಡ ಅವಿಭಾಜ್ಯ ಸಂಖ್ಯೆ, 7 ಕೂಡ ಅವಿಭಾಜ್ಯ ಸಂಖ್ಯೆ. ಹೌದಾ? ಇದನ್ನ ನಾವು ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೀವಿ. ಇದನ್ನೇ ನಾವು ಬೀಜೋಕ್ತಿಗಳ ಅಪವರ್ತನವನ್ನ ಮಾಡ್ಬೇಕಾದ್ರೆ ಬೀಜೋಕ್ತಿಗಳು ಅಂತಂದ್ರೆ ನಿಮಗ್ ಗೊತ್ತಿದೆ. ಈ ಬೀಜೋಕ್ತಿಗಳಲ್ಲಿ ನಾವೇನೇನನ್ನ ನೋಡ್ತೀವಿ? ಸ್ಥಿರಾಂಕ, ಹೌದಾ? ಆಮೇಲೆ ಚರಾಕ್ಷರ. ನಿಮಗ್ ಗೊತ್ತಿದೆ ಚರಾಕ್ಷರ ಸ್ಥಿರಾಂಕ ಅಂತಂದ್ರೆ ಏನು. ಸ್ಥಿರವಾಗಿರೋದು ಅಂತಂದ್ರೆ ಫಾರ್ ಎಕ್ಸಾಂಪಲ್ 5 7 10 ಸಂಖ್ಯೆಗಳು ಬಂದ್ರೆ ಅವೆಲ್ಲ ಸ್ಥಿರಾಂಕ. ಚರಾಕ್ಷರ ಅಂದ್ರೆ ABCXYZ ಈ ತರ ಬಂದ್ರೆ ಇವೆಲ್ಲ ಚರಾಕ್ಷರಗಳು. ಮತ್ತೆ ನಿಮ್ಗೆ ಗೊತ್ತಿದೆ ಏಕಪದೋಕ್ತಿ ಅಂದ್ರೆ ಯಾವುದು, ಬಹುಪದೋಕ್ತಿ ಅಂದ್ರೆ ಯಾವುದು, ತ್ರಿಪದೋಕ್ತಿ ಅಂದ್ರೆ ಯಾವುದು ಅಂತ ಗೊತ್ತಿದೆ. ಹೌದಾ? ಈಗ ನಾನೇನಾದ್ರೂ ಈ ಚರಾಕ್ಷರ ಮತ್ತು ಸ್ಥಿರಾಂಕವನ್ನ ಕೂಡಿಸಿ ಬರೆದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ 5x + 10 ಅಂತ ಬರೆದ್ರೆ ಇಲ್ಲಿ ನಾನು ಸ್ಥಿರಾಂಕ ಮತ್ತು ಚರಾಕ್ಷರವನ್ನ ಕೂಡಿಸಿ ಬರ್ದಿದ್ದೀನಿ. ಇದನ್ನ ನಾವೇನಂತ ಕರಿತೀವಿ? ಬೀಜೋಕ್ತಿಗಳು. ಏನಂತ ಕರಿತೀವಿ? ಬೀಜೋಕ್ತಿಗಳು. ಅಂದ್ರೆ 2x ಅಂತ ಇಷ್ಟೇ ಬರೆದ್ರೆ ಇಲ್ಲಿ ನಾನು ಒಂದು ಚರಾಕ್ಷರ ಮತ್ತು ಒಂದು ಸ್ಥಿರಾಂಕವನ್ನ ಕೂಡಿಸಿ ಬರೆದಿದ್ದೀನಿ. ಇದನ್ನ ನಾವು ಒಂದು ಪದ ಅಂತ ಕರಿತೀವಿ. ಏನಂತ ಕರಿತೀವಿ? ಪದ. ಅಂದ್ರೆ ಚರಾಕ್ಷರ ಪ್ಲಸ್ ಸ್ಥಿರಾಂಕ ಕೂಡಿದೆ ಇದ್ರಲ್ಲಿ. ಹೌದಾ? ಸ್ಥಿರಾಂಕ ಪ್ಲಸ್ ಚರಾಕ್ಷರ ಕೂಡಿದೆ ಇದ್ರಲ್ಲಿ. ಇದನ್ನ ನಾವೇನಂತ ಕರಿತೀವಿ? ಒಂದು ಪದ ಅಂತ ಕರಿತೀವಿ. ಹೀಗೆ ನೀವು ಹಲವಾರು ಪದಗಳನ್ನ ಕೂಡಿಸಿ ಬರೆದ್ರೆ ಅದನ್ನ ನಾವೇನಂತ ಕರಿತೀವಿ? ಬೀಜೋಕ್ತಿಗಳು. ಯಾಕಂತಂದ್ರೆ ಇಲ್ಲಿ ನಾವು ಚರಾಕ್ಷರಗಳನ್ನ ಬಳಸ್ತಾ ಇದ್ದೀವಿ. ಇಲ್ಲಿ ಅದಕ್ಕೆ ನಾವು ಬೀಜೋಕ್ತಿಗಳು, ಬೀಜ ಪದಗಳು ಅಂತ ಕರಿತೀವಿ. ಬೀಜೋಕ್ತಿಗಳು. ಈ ಬೀಜೋಕ್ತಿಗಳ ಅಪವರ್ತನವನ್ನ ಮಾಡೋಣ. ಸಿಂಪಲ್ ಆಗಿ ಒಂದು ಅಪವರ್ತನ ಮಾಡೋಣ. ಹೆಂಗೆ? ಈ ಅಪವರ್ತನಗಳನ್ನ ಮಾಡ್ಬೇಕಂತಂದ್ರೆ ನಮಗೆ ಇಲ್ಲಿ ನಾವು ಹಲವಾರು ವಿಧಾನಗಳನ್ನ ಬಳಸ್ತೀವಿ. ಒಂದು ಸಾಮಾನ್ಯ ಅಪವರ್ತನ, ಆಮೇಲೆ ಮರುಗುಂಪು ಮಾಡುವಿಕೆ, ಆಮೇಲೆ ಭಾಗಾಕಾರ ವಿಧಾನ, ಆಮೇಲೆ ನಿತ್ಯ ಸಮೀಕರಣ ವಿಧಾನ. ಹೌದಾ? ನಿತ್ಯ ಸಮೀಕರಣಗಳ ಮೂಲಕ ಅಪವರ್ತನ ಕಂಡುಹಿಡಿಯೋದು ಸಾಮಾನ್ಯ ಅಪವರ್ತನ, ಆಮೇಲೆ ಸಾಮಾನ್ಯ ಅಪವರ್ತನ, ಮರುಗುಂಪು ಮಾಡುವಿಕೆ. ಹೌದಾ?
ಮರುಗುಂಪು ಮಾಡುವಿಕೆ. ಅಂದ್ರೆ ಒಂದೇ ವಿಧಾನದ ಮೂಲಕ ನಾವು ಅಪವರ್ತನಗಳನ್ನ ಕಂಡುಹಿಡಿಯೋದಿಲ್ಲ, ಹಲವಾರು ವಿಧಾನಗಳ ಮೂಲಕ ಕಂಡುಹಿಡಿತೀವಿ. ಒಂದು ಸಾಮಾನ್ಯ ಅಪವರ್ತನ, ಇನ್ನೊಂದು ಮರುಗುಂಪು ಮಾಡುವಿಕೆ, ಆಮೇಲೆ ನಿತ್ಯ ಸಮೀಕರಣಗಳನ್ನ ಉಪಯೋಗಿಸಿ ನಾವು ಅಪವರ್ತನಗಳನ್ನ ಕಂಡುಹಿಡಿಯೋದು ನಿತ್ಯ ಸಮೀಕರಣಗಳ ಮೂಲಕ. ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ. ಆಮೇಲೆ ನೆಕ್ಸ್ಟ್ ಭಾಗಾಕಾರ ವಿಧಾನದ ಮೂಲಕ ಕೂಡ ನಾವು ಅಪವರ್ತನಗಳನ್ನ ಕಂಡುಹಿಡಿತೀವಿ. ಭಾಗಾಕಾರ ವಿಧಾನ. ಇವಾಗ ನಾವೇನ್ ಮಾಡೋಣ, ಸಾಮಾನ್ಯ ಅಪವರ್ತನವನ್ನ ನೋಡೋಣ. ಸಾಮಾನ್ಯ ಅಪವರ್ತನ. ಈಗ ಫಾರ್ ಎಕ್ಸಾಂಪಲ್, ಸಾಮಾನ್ಯ ಅಪವರ್ತನದಲ್ಲಿ ನಾವು ಸಂಖ್ಯೆಗಳನ್ನ ಅಲ್ಲಿ ಹಿಂದೆ ಬಿಡಿಸಿದ್ವಿ, ನೆನಪು ಮಾಡ್ಕೊಳ್ರೆ ನಾವ್ ಆಗ್ಲೇ ಬಿಡಿಸಿದ್ವಿ. ಈಗ ನಾನು ಇನ್ನೊಂದು ಉದಾಹರಣೆ ತಗೋತೀನಿ. ಏನಂತ, 2x, ಓಕೆ, 2x ಪ್ಲಸ್ 4 ಅಂತ ತಗೋತೀನಿ. ಎಸ್ ಮಕ್ಕಳೇ, ಇಲ್ಲಿ 2x ಪ್ಲಸ್ 4 ಅಂತ ಇದೆ. ಇದು ಕೂಡ ಒಂದು ಬೀಜೋಕ್ತಿ. ಈಗ ನಾನು ಏನ್ ಮಾಡ್ಬೇಕು, ಸಾಮಾನ್ಯ ಅಪವರ್ತನ ವಿಧಾನದ ಮೂಲಕ 2x ಪ್ಲಸ್ 4ರ ಅಪವರ್ತನಗಳನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀರಾ? ಈಗ ನೋಡ್ರಿ, 2x ಅಂತ ಇದೆ. ಈ 2x ಅನ್ನ ಬಿಡಿಸಿ ಬರೆದ್ರೆ 2 ಇಂಟು x ಆಗತ್ತೆ, ಹೌದಾ? 4ಅನ್ನ ಬಿಡಿಸಿ ಬರೀರಿ, 2 ಇಂಟು 2 ಆಗತ್ತೆ, ಹೌದಲ್ವಾ? ಈಗ ನಾವೇನ್ ಮಾಡೋಣ, 2x ಪ್ಲಸ್ 4 ಈಸ್ ಈಕ್ವಲ್ ಟು 2x ಅನ್ನ ಬಿಡಿಸಿ ಬರೆದ್ರೆ 2 ಇಂಟು x ಆಗತ್ತೆ, ಪ್ಲಸ್ 4ಅನ್ನ ಬಿಡಿಸಿ ಬರೆದ್ರೆ 2 ಇಂಟು 2 ಆಗತ್ತೆ. ಈಗ ಯೋಚನೆ ಮಾಡ್ರಿ, ಇಲ್ಲೂ ಮೊದಲನೇ ಗುಂಪಿನಲ್ಲಿ 2 ಕಾಮನ್ ಇದೆ, ಇಲ್ಲೂ ಕೂಡ 2 ಕಾಮನ್ ಇದೆ, ಸಾಮಾನ್ಯ ಇದೆ. ಹಾಗಾಗಿ 2ಅನ್ನ ಹೊರಗೆ ತೆಗೀರಿ. ಏನ್ ಉಳಿತು ನಮ್ಗಿಲ್ಲಿ? ಇಲ್ಲಿ x ಉಳಿತು, ಇಲ್ಲಿ 2 ಉಳಿತು, ಹೌದಾ? 1 2ಅನ್ನ ಹೊರಗೆ ತೆಗ್ದಿದ್ದೀರಾ. ಇಲ್ಲಿ 2 2ಗಳಿವೆ, 2 ಹೊರಗೆ ಬಂದ್ರೆ 1 2 ಉಳಿಯತ್ತೆ. ಇಲ್ಲಿ x ಪ್ಲಸ್ 2 ಆಗತ್ತೆ, ಹೌದಲ್ಲ? 2 ಇಂಟು x ಪ್ಲಸ್ 2 ಆಯ್ತು. ಈಗ ನಾವು 2x ಪ್ಲಸ್ 4ರ ಅಪವರ್ತನಗಳನ್ನ ಹೇಳ್ಬೇಕಂದ್ರೆ ಅದು 2 ಇಂಟು x ಪ್ಲಸ್ 2 ಆಗತ್ತೆ. ಅರ್ಥ ಆಯ್ತಾ? ಈಸಿ ಇದೆ. ಈಗ ನಾವು ಇನ್ನೊಂದು ಉದಾಹರಣೆ ತಗೋಣ. ಏನಂತ, 10x ಸ್ಕ್ವೇರ್ ಮೈನಸ್ 18x ಕ್ಯೂಬ್ ಪ್ಲಸ್ 14x⁴. ಎಸ್ ಮಿಸ್, ಎಷ್ಟು ದೊಡ್ಡದಿದೆ ಇದು. ಇಲ್ಲಿ x ಸ್ಕ್ವೇರ್ ಇದೆ, ಇಲ್ಲಿ x ಕ್ಯೂಬ್ ಇದೆ, ಇಲ್ಲಿ x⁴ ಇದೆ. ಏನೋ ಹೆದರೋ ಅವಶ್ಯಕತೆ ಇಲ್ಲ, ನೀವು ನೀಟಾಗಿ ಬಿಡಿಸ್ತಾ ಹೋಗ್ರಿ. ಏನಂತ, ಈಗ 10ಅನ್ನ ಬಿಡಿಸಿ ಬರೆದ್ರೆ ಹೆಂಗ್ ಬರಿಬಹುದು? 2 5 10. x ಸ್ಕ್ವೇರ್ ಅಂದ್ರೆ 2x x ಇಂಟು x, ಹೌದಾ? ಮೈನಸ್ 18ಅನ್ನ ಬಿಡಿಸಿ ಬರೆದ್ರೆ ಏನಾಗತ್ತೆ? ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋಣ ನಾವೀಗ. 2 2 9 18, 3 3 9, 3 1 3. ಹಾಗಾಗಿ 2 3 6, 6 3 18, ಹೌದಾ? ಅದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. ಅವಿಭಾಜ್ಯ ಅಪವರ್ತನಗಳು 2 3 3 ಬಂತು. x ಕ್ಯೂಬ್ ಇದೆ, ಹಾಗಾಗಿ x ಇಂಟು x ಇಂಟು x, ಹೌದಾ? x ಇಂಟು x ಇಂಟು x. ಇವಾಗ ನಾವೇನ್ ಮಾಡೋಣ, 14 ಅಂತ ಇದೆ. 14ಅನ್ನ ಬಿಡಿಸಿ ಬರೀರಿ. ಏನಾಗತ್ತೆ? 14ಅನ್ನ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋಣ ಇವಾಗ. 2 7 14, 7 1 7, ಹೌದಾ? 2 ಇಂಟು 7 ಇಂಟು x 4 ಇವೆ, x⁴. x ನ ಘಾತ 4 ಅಂದ್ರೆ x ಅನ್ನ 4 ಸಾರಿ ಗುಣಿಸ್ತೀರಾ, x ಇಂಟು x ಇಂಟು x, ಹೌದಾ? ಈಗ ನಾವೇನ್ ಮಾಡೋಣ, x⁴ ಅನ್ನ ಬಿಡಿಸಿ ಬರೆದ್ರೆ ಎಷ್ಟಾಯ್ತು ಮಕ್ಕಳೇ? x ಇಂಟು x ಇಂಟು x ಇಂಟು x. ಈಗ ಯೋಚನೆ ಮಾಡ್ರಿ, ಇಲ್ಲಿ ನಮಗೆ
ಮೊದಲನೇ ಪದ ಇಲ್ಲಿ 2 ಇಂಟು 5 ಎಕ್ಸ್ ಇಂಟು ಎಕ್ಸ್, ಇಲ್ಲೂ ಇಲ್ಲಿ ಈ ಮೂರರಲ್ಲೂ ನಮಗೆ ಸಾಮಾನ್ಯವಾಗಿ ಸಿಗುವಂತಹ ಅಂಶಗಳನ್ನ ನೋಡ್ರಿ. ಇವಾಗ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಎಸ್, 2 ಕಾಮನ್ ಆಯ್ತು. 5 ಇದೆ, ಇಲ್ಲ ಎಲ್ಲಾದ್ರೂ 5 ಕಾಣಿಸುತ್ತಾ? ಇಲ್ಲ. ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲಿ ಇನ್ನೊಂದು ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಇನ್ನೊಂದು ಎಕ್ಸ್ ಇದೆ. ಹಾಗಾದ್ರೆ ಎಷ್ಟು ಕಾಮನ್ ಸಿಕ್ತು ನಮ್ಗೆ? 2 ಇಂಟು ಎಕ್ಸ್ ಇಂಟು ಎಕ್ಸ್. ಹೌದಾ? 2 ಸಾಮಾನ್ಯ ಇದೆ, ಎಕ್ಸ್ ಸಾಮಾನ್ಯ ಇದೆ, ಎಕ್ಸ್ ಸಾಮಾನ್ಯ ಇದೆ. ಇಲ್ಲಿ ಯಾವುದು ಉಳಿತು? 5 ಉಳಿತು. ಹೌದಾ? ಮೊದಲನೇ ಪದದಲ್ಲಿ ಯಾವುದು ಉಳಿತು? 5 ಉಳಿತು. ಮೈನಸ್ ಇಲ್ಲಿ 2 ಸಾಮಾನ್ಯವಾಗಿ ತೆಗ್ದಿದ್ದೀರಾ, ಎಕ್ಸ್ ಅನ್ನ ಸಾಮಾನ್ಯವಾಗಿ ತೆಗ್ದಿದ್ದೀರಾ. ಏನ್ ಉಳಿಯತ್ತೆ? 3 ಇಂಟು 3 ಇಂಟು 2 ಎಕ್ಸ್ ಗಳು ಹೊರಗೆ ಬಂದಿದೆ. ಎಷ್ಟು ಎಕ್ಸ್ ಉಳಿತಿಲ್ಲಿ? 1 ಎಕ್ಸ್ ಉಳಿತು. ಎಕ್ಸ್ ಪ್ಲಸ್ 2 ಹೊರಗೆ ಬಂದಿದೆ, ಸಾಮಾನ್ಯ ತೆಗ್ದಿದ್ದೀವಿ. ಏನ್ ಉಳಿತೀಗ? 7 ಇಂಟು ಎಕ್ಸ್ ಮತ್ತು ಎಕ್ಸ್ ಅನ್ನ ಹೊರಗೆ ತೆಗ್ದಿದ್ದೀವಿ. ಎಷ್ಟು ಎಕ್ಸ್ ಗಳು ಉಳಿತೀಗ? 2 ಎಕ್ಸ್ ಗಳು ಉಳಿದಿವೆ. ಈಗ ಇದನ್ನ ಬರೆದ್ರೆ ಏನಾಗತ್ತೆ? 2 ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಗತ್ತೆ. 5 ಮೈನಸ್ 3 ಮೂರ್ಲೆ 9 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಹಾಗಾಗಿ 7 ಎಕ್ಸ್ ಸ್ಕ್ವೇರ್. 10 ಎಕ್ಸ್ ಸ್ಕ್ವೇರ್ ಮೈನಸ್ 18 ಎಕ್ಸ್ ಕ್ಯೂಬ್ ಪ್ಲಸ್ 14 ಎಕ್ಸ್ ರೆಸ್ಟ್ 4 ನ ಅಪವರ್ತನಗಳು ಏನಾಯ್ತು ಇವಾಗ? 2 ಎಕ್ಸ್ ಸ್ಕ್ವೇರ್ 5 ಬ್ರಾಕೆಟ್ 5 ಮೈನಸ್ 9 ಎಕ್ಸ್ ಪ್ಲಸ್ 7 ಎಕ್ಸ್ ಸ್ಕ್ವೇರ್. ಇದು ಈ ಒಂದು ಬೀಜೋಕ್ತಿಯ ಅಪವರ್ತನಗಳು. ಹೌದಾ? ಇದನ್ನ ನಾನು ಸಾಮಾನ್ಯ ವಿಧಾನ ಅಂತ ಕರಿತೀವಿ, ಸಾಮಾನ್ಯ ಅಪವರ್ತನ ವಿಧಾನ. ಈಗ ನಾವೇನ್ ಮಾಡೋಣ? ಬೀಜೋಕ್ತಿಗಳ ಅಪವರ್ತನಗಳನ್ನ ಮಾಡೋಣ. ಈಗ್ಲೂ ಕೂಡ ನಾವು ಮಾಡಿದ್ದು ಬೀಜೋಕ್ತಿಗಳ ಅಪವರ್ತನಗಳೇ. ಇನ್ನೊಂದು ವಿಧಾನ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಮಾಡೋಣ. ಇನ್ನೊಂದು ಉದಾಹರಣೆಯನ್ನ ತಗೊಂಡ್ ಮಾಡೋಣ. ಹೆಂಗೆ? ಈಗ 2 ಎ ಕ್ಯೂಬ್ ಬಿ ಅಂತ ಇದೆ. 2 ಎ ಕ್ಯೂಬ್ ಬಿ ಅನ್ನ ನಾನು ಎಷ್ಟು ತರ ಬರಿಬಹುದು? ಯೋಚನೆ ಮಾಡಿ ಮಕ್ಕಳೇ. 2 ಎ ಕ್ಯೂಬ್ ಬಿ ಅನ್ನ ನಾನು ಎಷ್ಟು ತರ ಬರಿಬಹುದು? ಎ ಕ್ಯೂಬ್ ಬಿ ಅಂತ ಇದೆ. ಓಕೆ, ಒಂದು ರೀತಿ ನಾನು ಹೆಂಗ್ ಬರಿಬಹುದು? ಒಂದು ರೀತಿ ಬರೆದ್ರೆ ನಾನು ಹೆಂಗ್ ಬರಿಬಹುದು? 2 ಇಂಟು ಎ ಕ್ಯೂಬ್ ಇಂಟು ಬಿ ಅಂತ ಬರಿಬಹುದು. ಅಂದ್ರೆ ಬಿ ಅನ್ನ ಬಿಡಿಸಿ ಬರೆದ್ರೆ, ಸಾರಿ ಬಿ ಅಷ್ಟೇ ಇದೆಲ್ಲ, ಬಿ ಸ್ಕ್ವೇರ್ ಇದೆ. ಇದು ಬಿ ಸ್ಕ್ವೇರ್ ಅಂತ ತಗೊಳ್ಳೋಣ. ಬಿ ಬೇಡ, ಬಿ ಸ್ಕ್ವೇರ್ ಅಂತ ತಗೊಳ್ಳೋಣ. ಓಕೆ, ಎ ಕ್ಯೂಬ್ ಬಿ ಸ್ಕ್ವೇರ್ ಅಂತ ತಗೊಳ್ರಿ. ಇವಾಗ ಬಿ ಇಂಟು ಬಿ ಅಂತ ಬರಿಬಹುದು. ಈಗ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ಬರಿಬಹುದು. ಅಂದ್ರೆ ಹೆಂಗ್ ಬರಿಬಹುದು? 2 ಇಂಟು ಎ ಸ್ಕ್ವೇರ್ ಇಂಟು ಎ ಇಂಟು ಬಿ ಅಂತ ಬರಿಬಹುದು. ಹೌದಾ? ಇನ್ನೊಂದು ರೀತಿ ಬರಿಬಹುದಾದ್ರೆ 2 ಇಂಟು ಎ ಇಂಟು ಎ ಇಂಟು ಬಿ ಅಂತ ಬರಿಬಹುದು. ಇದು ಒಂದು ರೀತಿಯಿಂದ ಬರಿಬಹುದು. ಇನ್ನೊಂದು ರೀತಿಯಲ್ಲಿ ಬರಿಬಹುದಾದ್ರೆ ಹೆಂಗ್ ಬರಿತೀರಾ? 2 ಎ ಇಂಟು ಬಿ ಸ್ಕ್ವೇರ್ ಅಂತ ಬರಿಬಹುದು. ಇನ್ನೊಂದು ರೀತಿಯಲ್ಲಿ ಬಿಡಿಸಿ ಬರೆದ್ರೆ ಹೆಂಗ್ ಬರಿಬಹುದು ಇದನ್ನ? 2 ಇನ್ನೊಂದು ರೀತಿಯಲ್ಲಿ ಬಿಡಿಸಿ ಬರಿಬಹುದಾದ್ರೆ ಹೆಂಗ್ ಬರಿಬಹುದು ಮಕ್ಕಳ ಇದನ್ನ? ಬಿ ಸ್ಕ್ವೇರ್ ಆಯ್ತಾ? ಓಕೆ, ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂತ ಬರಿಬಹುದು. ಹೌದಾ? ಇಲ್ಲಿ ನಾವು 2 ಎ ಸ್ಕ್ವೇರ್ ಇಂಟು ಬಿನು ಕೂಡ ಬಿಡಿಸಿ ಬರ್ದಿದೀವಿ. ಇಲ್ಲಿ ನಾವೇನ್ ಮಾಡಿದೀವಿ? 2 ಎ ಸ್ಕ್ವೇರ್ ಇಂಟು ಎ ಅಂದ್ರೆ ಎ ಕ್ಯೂಬ್ ಆಯ್ತು, ಬಿ ಸ್ಕ್ವೇರ್ ಹಂಗೆ ಬರ್ದಿದೀವಿ. ಅಂದ್ರೆ ಇಲ್ಲಿ ನಾವು ಎಷ್ಟು ವಿಧಾನದಲ್ಲಿ ಬರ್ದಿದೀವಿ? 5 ರೀತಿಯಲ್ಲಿ ಇದನ್ನ ಬರೀಬಹುದು. ಈಗ ಇಲ್ಲಿ ಈ ಒಂದು ಹಂತದಲ್ಲಿ 2 ಇಂಟು ಎ ಇಂಟು ಬಿ ಬರೆದ್ರೆ ನೀವು ಇದನ್ನ ಮತ್ತೆ ಮುಂದೆ ಇದನ್ನ ಭಾಗಾಕಾರ ಅಥವಾ ಡಿವೈಡ್ ಮಾಡಕ್ ಸಾಧ್ಯ ಇದೆನಾ?
ಇಲ್ಲ, ಇಲ್ಲಿಗೆ ಸ್ಟಾಪ್ ಆಗತ್ತೆ. ಎ ಇಂಟು 1 ಆದ್ರೂ ಬರಿಬಹುದು, 1 ಇಂಟು ಎ ಆದ್ರೂ ಬರಿಬಹುದು, 2 ಇಂಟು 1 ಆದ್ರೂ ಬರಿಬಹುದು, 1 ಇಂಟು 2 ಆದ್ರೂ ಬರಿಬಹುದು. ಅಂದ್ರೆ ಇಲ್ಲಿ ನಾವು ಮತ್ತೆ ಮುಂದುವರಿಸಕ್ಕೆ ಸಾಧ್ಯ ಆಗೋದಿಲ್ಲ, ಇಲ್ಲಿಗೆ ಇದು ಸ್ಟಾಪ್ ಆಗತ್ತೆ. ಹಾಗಾಗಿ ಇದರ ಅಪವರ್ತನಗಳನ್ನ ನಾವು ಏನ್ ಬರಿಬಹುದು? ಹೆಚ್ಚಂದ್ರೆ 1 ಇಂಟು ಎ ಬರಿಬಹುದು, ಎ ಇಂಟು 1 ಬರಿಬಹುದು. ಎ ಸ್ಕ್ವೇರ್ ಇದ್ರೆ ಅದನ್ನ ಹೆಂಗ್ ಬರೀತೀರಾ? ಎ ಇಂಟು ಎ ಅಂತ ಬರೀತೀರಾ. ಎ ಕ್ಯೂಬ್ ಇದ್ರೆ ಎ ಸ್ಕ್ವೇರ್ ಇಂಟು ಎ ಬರಿಬಹುದು, ಅಥವಾ ಎ ಇಂಟು ಎ ಬರಿಬಹುದು. ಈ ರೀತಿಯಲ್ಲಿ ಬರಿಬಹುದು. ಆದ್ರೆ ಕೇವಲ ಎ ಕೊಟ್ರೆ 1 ಇಂಟು ಎ ಬರಿಬಹುದು, ಎ ಇಂಟು 1 ಬರಿಬಹುದು. ಹೌದಾ? ಈ ಒಂದು ಹಂತದಲ್ಲಿ ಮುಂದೆ ನಮ್ಗೆ ಡಿವೈಡ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಹೌದಾ? ಇದನ್ನ ನಾವೇನಂತ ಕರಿತೀವಿ? ಕೊನೆಗೆ ನಾವು ಎಲ್ಲಿ ನಮಗೆ ಮುಂದೆ ಮತ್ತೆ ವಿಭಜಿಸಲು ಸಾಧ್ಯ ಇಲ್ಲ, ಅದನ್ನ ನಾವು ಅಪವರ್ತಿಸಲಾಗದ ಅಪವರ್ತನಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅಪವರ್ತಿಸಲಾಗದ ಅಪವರ್ತನಗಳು. ಆಗ್ಲೇ ನಾವು ಅವಿಭಾಜ್ಯ ಅಪವರ್ತನಗಳನ್ನ ನೋಡಿದ್ವಿ ಸಂಖ್ಯೆಗಳಲ್ಲಿ. ಈ ಬೀಜೋಕ್ತಿಗಳಿಗೆ ಬಂದಾಗ ಅದನ್ನ ಅಪವರ್ತಿಸಲಾಗದ ಅಪವರ್ತನಗಳು ಅಂತ ಕರೀತಾರೆ. ಅಪವರ್ತಿಸಲಾಗದ ಅಪವರ್ತನಗಳು. ಓಕೆ, ನೆನ್ಪಿಟ್ಕೊಳ್ರಿ. ಸಂಖ್ಯೆಗಳಲ್ಲಿ ನಾವು ಅವಿಭಾಜ್ಯ ಅಪವರ್ತನಗಳಂತ ಏನ್ ಕರಿದ್ವಿ, ಅದನ್ನೇ ನಾವು ಬೀಜೋಕ್ತಿಯಲ್ಲಿ ಅಪವರ್ತಿಸಲಾಗದ ಅಪವರ್ತನಗಳು. ಮುಂದೆ ನೀವು ಅಪವರ್ತಿಸಲು ಸಾಧ್ಯ ಇಲ್ಲ. ಈಗ 2 ಇದ್ರೆ 2ನ್ನ 2 ಇಂಟು 1 ಅಂತ ಬರಿಬಹುದು, ಅಥವಾ 1 ಇಂಟು 2 ಅಂತ ಬರಿಬಹುದು. ಇದನ್ನ ಅವಿಭಾಜ್ಯ ಅಂತ ಕರಿತೀವಿ. ಅದೇ ತರಹ ಎ ಅಂತ ಇದ್ರೆ 1 ಇಂಟು ಎ ಆದ್ರೂ ಬರಿಬಹುದು, ಎ ಇಂಟು 1 ಆದ್ರೂ ಬರಿಬಹುದು. ಇಷ್ಟೇ ಅಪವರ್ತನಗಳು ಸಿಗತ್ತೆ. ಅಂದ್ರೆ ಒಂದೇ ಅಪವರ್ತನ ಸಿಗತ್ತೆ ಇದಕ್ಕೆ. ಅದಕ್ಕೋಸ್ಕರ ಏನಂತ ಕರಿತೀವಿ? ಅಪವರ್ತಿಸಲಾಗದ ಅಪವರ್ತನಗಳು ಅಂತ ಕರೀತಾರೆ ಇದಕ್ಕೆ. ಹೌದಾ? ಈಗ ಮುಂದೆ ನೋಡೋದಾದ್ರೆ, ಈಗ ನಾವು ಸಾಮಾನ್ಯವಾಗಿ ಯಾವ ರೀತಿ ಅಪವರ್ತನ ಮಾಡ್ತೀವಿ ಅಂತ ನೋಡಿದ್ವಿ. ಈಗ ನಾವೇನ್ ಮಾಡೋಣ? ಮರುಗುಂಪು ಮಾಡುವುದರಿಂದ ಯಾವ ರೀತಿ ಅಪವರ್ತಿಸೋದು ಅಂತ ನೋಡೋಣ. ಓಕೆ, ಮರುಗುಂಪು ಮಾಡುವಿಕೆ. ಒಂದು ಉದಾಹರಣೆ ತಗೊಳ್ಳೋಣ. 2xy ಪ್ಲಸ್ 2y ಈಸ್ ಈಕ್ವಲ್ ಟು, ಇದನ್ನ ನಾವು ಮರುಗುಂಪು ಮಾಡುವಿಕೆ ಮಾಡೋಣ. ಓಕೆ, ಈಗ 2xy ಅನ್ನ ನೀವು ಬಿಡಿಸಿ ಬರೆದ್ರೆ ಹೆಂಗ್ ಬರಿಬಹುದು? 2 ಇಂಟು ಎಕ್ಸ್ ಇಂಟು y ಅಂತ ಬರಿಬಹುದು. 2y ಅನ್ನ ಬಿಡಿಸಿ ಬರೆದ್ರೆ 2 ಇಂಟು y ಅಂತ ಬರಿಬಹುದು. ಇದನ್ನ ಕೂಡಿಸಿ ಬರೆಯೋಣ. 2xy ಪ್ಲಸ್ 2y ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಇಂಟು y ಪ್ಲಸ್ 2 ಇಂಟು y. ಈ ಎರಡು ಗುಂಪುಗಳಲ್ಲಿ ನಾವೇನ್ ಮಾಡೋಣ? ಇದು ಒಂದು ಗುಂಪು ಅಂತ ತಿಳ್ಕೊಳ್ಳೋಣ, ಇದು ಒಂದು ಗುಂಪು ಅಂತ ತಿಳ್ಕೊಳ್ಳೋಣ. ಈ ಎರಡು ಗುಂಪುಗಳಲ್ಲಿ ಯಾವುದು ಸಾಮಾನ್ಯ ಕಾಣಿಸ್ತಾ ಇದೆ ನಿಮ್ಗೆ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲಿ y ಇದೆ, ಇಲ್ಲೂ y ಇದೆ. ಹಾಗಾಗಿ 2y, ಇಲ್ಲಿ 2y ಸಾಮಾನ್ಯ ಸಿಕ್ತು. ಹಾಗಾದ್ರೆ ನಾವು ಇಲ್ಲೇನ್ ಉಳಿತು? ಎಕ್ಸ್ ಉಳಿತು. ಹೌದಲ್ಲ? ಎಕ್ಸ್ ಉಳಿತು. ಇಲ್ಲಿ ನೀವು ಈಗಾಗ್ಲೇ 2y ಅನ್ನ ಹೊರಗೆ ತೆಗ್ದಿದ್ದೀರಾ. ಏನ್ ಉಳಿಯತ್ತೆ? ಏನೂ ಇಲ್ಲ ಅಂದ್ರೆ 1 ಉಳಿಯತ್ತೆ. ಅಥವಾ ಇದನ್ನ ಹಿಂಗೂ ಬರೀಬಹುದು. 1 ಇಂಟು 2 ಇಂಟು y ಅಂತ ಬರೆದ್ರೆ 2y ಅನ್ನ ನಾವು ಸಾಮಾನ್ಯವಾಗಿ ತೆಗ್ದಿದೀವಿ. ಇಲ್ಲಿ ಏನ್ ಉಳಿಯತ್ತೆ? 2y ಅನ್ನ ಸಾಮಾನ್ಯವಾಗಿ ತೆಗೆದ್ರೆ 1 ಉಳಿಯತ್ತೆ. ಹಾಗಾಗಿ ಎಕ್ಸ್ ಪ್ಲಸ್ 1 ಅಂತ ಹೇಳ್ತೀವಿ. ಇದನ್ನ ಮರುಗುಂಪು ಮಾಡುವಿಕೆ ಅಂತ ಕರೀತಾರೆ. ಇನ್ನೊಂದು ಉದಾಹರಣೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗೆ. 2xy ಪ್ಲಸ್ 3 ಪ್ಲಸ್ 2y ಪ್ಲಸ್ 3x. ಇದು ಒಂದು ಉದಾಹರಣೆ. ಬಿಡಿಸೋಣ. ಇವಾಗ ನಾವ್ ಏನ್ ಮಾಡೋಣ? ಈ 2xy ಮತ್ತು y ಅನ್ನ ಒಂದ್ ಕಡೆ ತಗೊಳ್ಳೋಣ. ಹೆಂಗೆ? 2xy ಪ್ಲಸ್ 2y ಪ್ಲಸ್ 3x ಪ್ಲಸ್ 3. 3 ಒಂದ್ ಕಡೆ ಮಾಡಿದ್ವಿ, 2 2 ಒಂದ್ ಕಡೆ ಮಾಡಿದ್ವಿ. ಇವಾಗ ಈ ಎರಡು, ಇದು ಒಂದು ಗುಂಪು, ಇದು ಒಂದು ಗುಂಪು ಅಂತ ತಿಳ್ಕೊಳ್ಳೋಣ. ಇವಾಗ ಈ 2xy ಪ್ಲಸ್ 2y ಅಲ್ಲಿ ಯಾವ್ದು ಸಾಮಾನ್ಯ ಕಾಣಿಸ್ತಾ ಇದೆ? 2y, ಇಲ್ಲೂ 2y ಇದೆ, 2y ಸಾಮಾನ್ಯ ಬಂತು. ಏನ್ ಉಳಿತು ಇವಾಗ? ಇಲ್ಲಿ ಎಕ್ಸ್ ಉಳಿತು. ಇಲ್ಲಿ 2y ಅನ್ನ ಹೊರಗೆ ತೆಗ್ದಿದ್ದೀರಾ, ಏನ್ ಉಳಿತು? 1 ಉಳಿತು. ಹೌದಾ? ಇಲ್ಲಿ 3 ಕಾಮನ್ ಇದೆ, 3 ಹೊರಗೆ ತೆಗಿತೀರಾ, ಇಲ್ಲಿ ಎಕ್ಸ್ ಉಳಿತು. ಇಲ್ಲಿ 3 ಇಂಟು 1 ಅಂತ ಬರೆಯೋಣ. 3 ಹೊರಗೆ ಬಂದ್ರೆ ಏನ್ ಉಳಿತು? 1 ಉಳಿತು. ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1 ಅಂತ ಇದೆ. ಇದನ್ನ ನಾವು ಒಂದೇ ಎಕ್ಸ್ ಪ್ಲಸ್ 1 ಅಂತ ಬರೆಯೋಣ. ಇದನ್ನ 2y ಪ್ಲಸ್ 3, ಇದನ್ನ ಒಂದು ಗುಂಪು ಮಾಡೋಣ. ಹಾಗಾಗಿ ಈ ಒಂದು ಬೀಜೋಕ್ತಿಯ ಅಪವರ್ತನಗಳು x2y ಪ್ಲಸ್ 3 x ಪ್ಲಸ್ 1
ಆಯ್ತು. ಇದನ್ನ ನಾವೇನಂತ ಕರಿತೀವಿ? ಮರುಗುಂಪು. ಇದನ್ನ ಮರುಗುಂಪು ಮಾಡುವಿಕೆ ಅಂತ ಕರೀತಾರೆ. ಹೌದಾ? ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಲೆಕ್ಕಗಳನ್ನ ಬಿಡಿಸೋಣ. ಯಾವ್ಯಾವ ಲೆಕ್ಕಗಳನ್ನ ಬಿಡಿಸೋಣ? ಈಸಿ ಇದೆ ಮಕ್ಕಳ ಈ ಚಾಪ್ಟರ್. ಸ್ವಲ್ಪ ಗಮನ ಇಟ್ಟು ಮಾಡಿದ್ರೆ ಆಯ್ತು. ಈ ಕೆಳಗಿನ ಬೀಜ ಪದಗಳಿಗೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಸಾಮಾನ್ಯ ಅಪವರ್ತನ ನಾವಾಗ್ಲೇ ನೋಡಿದ್ವಿ, ಸಾಮಾನ್ಯ ಅಪವರ್ತನವನ್ನ ಹೆಂಗ್ ಮಾಡ್ತೀವಿ ಅಂತ. ಹೌದಾ? ಈಗ ಇಲ್ಲಿ ಮೊದಲನೇ ಎಕ್ಸಾಂಪಲ್ ಇದೆ. ಏನಂತ ಇದೆ? 12x 36 ಅಂತ ಇದೆ. 12x ಮತ್ತು 36ರ ಅಪವರ್ತನಗಳನ್ನ ಕಂಡುಹಿಡಿಬೇಕು. 12x ಅಂದ್ರೆ ಹನ್ನೆರಡು ಎಕ್ಸ್. ಎಲ್ಲಿದೆ ಮಕ್ಕಳೇ 12x? ಎಲ್ಲಿದೆ? 12x ಮತ್ತು 36ರ ಅಪವರ್ತನಗಳನ್ನ ನಾವು ಕಂಡುಹಿಡಿಬೇಕು. 12x ಅನ್ನ ನೀವು ಬಿಡಿಸಿ ಬರೆದ್ರೆ ಅಪವರ್ತನಗಳು ಏನೇನ್ ಬರುತ್ತೆ? ಇದನ್ನ ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋಣ. ಓಕೆ, 12ಅನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಕ ಅಂದ್ರೆ 2 6 12, 2 3 6, 3 1 3. ಅಂದ್ರೆ ಇಲ್ಲಿ ನಮಗೆ 2 2 4, 4 3 12. ಹೌದಾ? 12 ಬಿಡಿಸಿ ಬರೆದ್ರೆ 2 2 4, 4 3 12 ಇಂಟು ಎಕ್ಸ್ ಆಗತ್ತೆ. ಅದೇ ತರಹ 36ನ್ನ ಬಿಡಿಸಿ ಬರೀರಿ ಮಕ್ಕಳೇ. ಎಷ್ಟು ಬರುತ್ತೆ? 36ನ್ನ ಬಿಡಿಸಿ ಬರೆದ್ರೆ 6 6 36, 6 1 6. ಹೌದಾ? 6. ಈಗ ನಾವ್ 2ರಿಂದ ಪ್ರಾರಂಭ ಮಾಡೋಣ. 6 ಅವಿಭಾಜ್ಯ ಸಂಖ್ಯೆ ಅಲ್ಲ. 2 1 2, 2 8 16, 2 9 18. ಮೇಲೆ 9 2ರ ಮಧ್ಯೆಯಲ್ಲಿ ಬರಲ್ಲ. 3 3 9. ನೆಕ್ಸ್ಟ್ 3 1 3, 2 2 4, 4 12, 12 3 36. ಹೌದಾ? ಹಾಗಾಗಿ 36ನ್ನ ಬಿಡಿಸಿ ಬರೆದ್ರೆ ನಾವು ಹೆಂಗ್ ಬರಿಬಹುದು ಮಕ್ಕಳೇ? 2 ಇಂಟು 2 ಇಂಟು 3 ಇಂಟು 3 ಅಂತ ಇದು ಅವಿಭಾಜ್ಯ ಅಪವರ್ತನಗಳು ಬಂತು. ಹೌದಾ? ಈ ರೀತಿಯಾಗಿ ನಾವು ಬಿಡಿಸಿ ಬರಿಬಹುದು. ಅದೇ ತರಹ ಎರಡನೇ ಲೆಕ್ಕ ಮಾಡೋಣ. 2y 22xy ಅಂತ ಇದೆ. 2y ಅನ್ನ ಬಿಡಿಸಿ ಬರೀರಿ. 2 1 2 ಅಥವಾ 1 ಇಂಟು 2 ಇಂಟು y ಆಗತ್ತೆ. 22ನ್ನ ಬಿಡಿಸಿ ಬರೀರಿ. 22xy ಅಂತ ಇದೆ. 22xy 22ನ್ನ ಬಿಡಿಸಿ ಬರೆದ್ರೆ ಅವಿಭಾಜ್ಯ ಅಪವರ್ತನವಾಗಿ ಹೆಂಗಾಗತ್ತೆ? 2 1 1. 11. 2ರ ಮಧ್ಯೆಯಲ್ಲಿ ಮತ್ತೆ 11 ಬರುತ್ತಾ? ಇಲ್ಲ. ಮತ್ತೆ ಯಾವ ಮಧ್ಯೆಯಲ್ಲಿ ಬರುತ್ತೆ 11? ಯಾವ್ದ್ರಲ್ಲೂ ಬರಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ 11 1 11. ಹೌದಾ? 11 2 22. 2 ಕೂಡ ಅವಿಭಾಜ್ಯ ಸಂಖ್ಯೆ, 11 ಕೂಡ ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 22ನ್ನ ಬಿಡಿಸಿ ಬರೆದ್ರೆ 2 ಇಂಟು 11 ಇಂಟು ಎಕ್ಸ್ ಇಂಟು y ಆಗತ್ತೆ. ಹೌದಲ್ಲ ಮಕ್ಕಳೇ? ಈಗ ಮೂರನೇದನ್ನ ಬಿಡಿಸೋಣ. ಮೂರನೇದು ಏನಿದೆ? 14 PQ 28 P² Q² ಅಂತ ಇದೆ. 14ನ್ನ ಬಿಡಿಸಿ ಬರೀರಿ ಮಕ್ಕಳೇ. ಏನ್ ಬರುತ್ತೆ? 14ನ್ನ ಬಿಡಿಸಿ ಬರೆದ್ರೆ 2ರ ಮಧ್ಯೆಯಲ್ಲಿ 14 ಬರುತ್ತಾ? ಎಸ್ ಬರುತ್ತೆ. ಯಾಕೆ? 14 ಒಂದು ಸಮಸಂಖ್ಯೆ. 2 7 14. ಮತ್ತೆ 2ರ ಮಧ್ಯೆಯಲ್ಲಿ 7 ಬರುತ್ತಾ? ಇಲ್ಲ ಮಿಸ್, ಬರಲ್ಲ. ಹಾಗಾದ್ರೆ ಮತ್ತೆ ಯಾವ ಮಧ್ಯೆಯಲ್ಲಿ 7 ಬರುತ್ತೆ? ಯಾವ ಮಧ್ಯೆಯಲ್ಲೂ ಬರಲ್ಲ. 7 1 7. ಹಾಗಾಗಿ 14ನ್ನ ನಾವು ಬಿಡಿಸಿ 2 ಇಂಟು 7 ಇಂಟು P ಇಂಟು Q ಆಗತ್ತೆ. ಹೌದಲ್ಲ ಮಕ್ಕಳೇ? ಈಗ 28 P² Q² ಅಂತ ಇದೆ. P² Q². 28ನ್ನ ಬಿಡಿಸಿ ಬರೀರಿ. ಏನಾಗತ್ತೆ? 28 ಒಂದು ಸಮಸಂಖ್ಯೆ. 2ರ ಮಧ್ಯೆಯಲ್ಲಿ ಬರುತ್ತೆ. 2 1 2 4. ನೆಕ್ಸ್ಟ್ 14 ಒಂದು ಸಮಸಂಖ್ಯೆ. ಮತ್ತೆ ಭಾಗ ಹೋಗುತ್ತೆ 2ರಿಂದ. 2 7 14.
7 2ರ ಮಗ್ಗಿಯಲ್ಲಿ ಬರುತ್ತಾ? ಬರಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ 7 1 7 ಅಂತ ಬರಿಬಹುದು. 2 2 4 4 7 28 2 ಇಂಟು 2 ಇಂಟು 7 ಇಂಟು ಪಿ ಸ್ಕ್ವೇರ್ ಅಂತಂದ್ರೆ ಪಿ ಗಳನ್ನ 2 ಸಾರ್ತಿ ಬರಿತೀರಾ. ಕ್ಯೂ ಸ್ಕ್ವೇರ್ ಅಂತಂದ್ರೆ ಕ್ಯೂ ಇಂಟು ಕ್ಯೂ. ಹೌದಾ? ಕ್ಯೂ ಇಂಟು ಕ್ಯೂ. ಅರ್ಥ ಆಯ್ತು ಅಂತ ಅನ್ಕೋತೀನಿ ಮಕ್ಕಳೇ. ಈಸಿ ಇದೆ ಅಲ್ಲ? ಅವಿಭಾಜ್ಯ ಅಪವರ್ತನಗಳ ಮೂಲಕ ಅಪವರ್ತನವನ್ನ ಕಂಡುಹಿಡಿಯೋದು. ಇಲ್ಲಿ ಮಾಡಿದ್ರೆ 16x³ ಅಂತ ಇದೆ. 16ನ್ನ ಬಿಡಿಸಿ ಬರೀರಿ. 16 ಸಮಸಂಖ್ಯೆ. ಹಾಗಾಗಿ 2 8 16, 2 4 8, 2 2 4, 2 1 2. ಎಷ್ಟು 2ಗಳು ಬಂತು ಇವಾಗ? 4 ಇಂಟು 2 ಇಂಟು 2 ಇಂಟು 2. ಎಕ್ಸ್ ಗಳು ಎಷ್ಟಿದೆ ಮಕ್ಕಳೇ? ಇಲ್ಲಿ 3 ಇದೆ. ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್. ಹೌದಾ? ಅದೇ ತರಹ 4x² ಅನ್ನ ಬಿಡಿಸೋಣ. ಮೈನಸ್ ಅದೇ ತರಹ -4x² ಅನ್ನ ಬಿಡಿಸಿ ಬರೆದ್ರೆ ಏನಾಗತ್ತೆ ಮಕ್ಕಳೇ? 4ನ್ನ ಬಿಡಿಸಿ ಬರೀರಿ ಅವಿಭಾಜ್ಯ ಅಪವರ್ತನಗಳಾಗಿ. 2 2 4, 2 1 2. ಹಾಗಾಗಿ ನಾವು -4ನ್ನ 2 2 ಇಂಟು 2 ಇಂಟು ಎಕ್ಸ್ ಇಂಟು x². -4 ಅಂದ್ರೆ -1ಕ್ಕೆ ಹಾಕ್ತಿವಿ. ಇಲ್ಲೂ ಮೈನಸ್ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. x² ಅಂತಂದ್ರೆ ಒಂದೇ ಎಕ್ಸ್ ಅನ್ನ ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀವಿ. ಹೌದಾ? 32x ಅಂತ ಇದೆ. 32 ಏನಾಗತ್ತೆ? ಎಕ್ಸ್. 32ನ್ನ ಬಿಡಿಸ್ರಿ. 2 1 2 6 12, 2 8 16, 2 4 8, 2 2 4, 2 1 2. ಹೌದಲ್ಲ? ಎಷ್ಟು 2ಗಳು ಬಂತು ಇವಾಗ? 1 2 3 4 5. ಯಾವಾಗ್ಲೂ ಚಿಕ್ಕ ಸಂಖ್ಯೆಯಿಂದ ಹೋಗ್ಬೇಕು. ಹೌದಾ? 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು ಎಕ್ಸ್. ಹೌದಲ್ಲ ಮಕ್ಕಳೇ? ಅರ್ಥ ಆಯ್ತಾ? ಇದನ್ನ ಅವಿಭಾಜ್ಯ ಅಪವರ್ತನಗಳಾಗಿ ನಾವು ಬರಿತಾ ಇದ್ದೀವಿ. ಈಗ 3x² y³ ಅಂತ ಇದೆ. 3x² y³. ಈಗ 3 ಅಂದ್ರೆ 3 ಇಂಟು 1. 3 ಇಂಟು 1 ಬರೆಯೋಣ. 3 1 3. x² ಅನ್ನ ಹೆಂಗ್ ಬಿಡಿಸ್ತೀರಾ? x ಇಂಟು ಎಕ್ಸ್. y³ ಅನ್ನ y ಇಂಟು y ಇಂಟು y ಅಂತ ಬಿಡಿಸ್ತೀವಿ. ಹೌದಾ? ಇದು y³ ಆಯ್ತು. ಇದು x² ಆಯ್ತು. ಇದು 3 ಆಯ್ತು. 10x³ y² ಅಂದ್ರೆ 10ನ್ನ ಬಿಡಿಸಿ ಬರೆದ್ರೆ ಹೆಂಗ್ ಬರೀತೀರಾ ಮಕ್ಕಳೇ ನೀವು? 10ನ್ನ 2 5 10, 5 1 5, 2 5 10. ಸೊ 2 ಇಂಟು 5 ಇಂಟು x³ ಅನ್ನ x ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ಬರೀತೀರಾ. y² ಅನ್ನ y ಇಂಟು y ಅಂತ ಬರಿತೀವಿ. 2 yಗಳಿವೆ. ನೆಕ್ಸ್ಟ್ 6x² y² z ಅಂತ ಇದೆ. 6ನ್ನ ಬಿಡಿಸಿ ಬರೀರಿ. 2 3 6. 2 ಒಂದು ಅವಿಭಾಜ್ಯ ಅಪವರ್ತನ, 3 ಒಂದು ಅವಿಭಾಜ್ಯ ಅಪವರ್ತನ. ಅವಿಭಾಜ್ಯ ಸಂಖ್ಯೆ. ಇದು ಕೂಡ ಅವಿಭಾಜ್ಯ ಸಂಖ್ಯೆ. x² ಅಂದ್ರೆ x ಇಂಟು ಎಕ್ಸ್, y² ಅಂತಂದ್ರೆ y ಇಂಟು y ಇಂಟು z. ಹೌದಾ? ಇಷ್ಟು ಅಪವರ್ತನಗಳು ಬರ್ತವೆ ಇದಕ್ಕೆ. ಈಗ ನಾವೇನ್ ಮಾಡೋಣ? ಬೀಜೋಕ್ತಿಗಳನ್ನ ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ಹೆಂಗ್ ಬರೀತೀರಾ ಇದನ್ನ? ಬೀಜೋಕ್ತಿಗಳನ್ನ ಅಪವರ್ತಿಸಿ. 7x - 42 ಅಂತ ಇದೆ. 7x ಅನ್ನ ಬಿಡಿಸಿ ಬರೀರಿ. ಏನಾಗತ್ತೆ? 7 ಇಂಟು ಎಕ್ಸ್ ಆಗತ್ತೆ. 42ನ್ನ ಬಿಡಿಸಿ ಬರೀರಿ ಮಕ್ಕಳು. ಏನಾಗತ್ತೆ? 6 7 42. ಹೌದಾ? ಈಗ ಈ 2 ಸಂಖ್ಯೆಗಳಲ್ಲಿ ಯಾವುದು, 2 ಪದಗಳಲ್ಲಿ ಯಾವುದು ಕಾಮನ್ ಇದೆ? 7 ಕಾಮನ್ ಇದೆ. 7ನ್ನ ಹೊರಗೆ ತೆಗಿರಿ. ಏನ್ ಉಳಿತು? x - 6. ಇಲ್ಲಿ x ಉಳಿತು, ಇಲ್ಲಿ -6 ಉಳಿತು. ಹಾಗಾಗಿ ಇದರ ಅಪವರ್ತನಗಳು ಯಾವುದು? 7 ಇಂಟು x - 6. ಅದೇ ತರಹ 6p - 12q ಮಾಡಿದ್ರೆ 2 3 6,
6p 6p ಅನ್ನ ಬಿಡಿಸಿ ಬರೀರಿ. 2 ಇಂಟು 3 ಇಂಟು p ಆಗತ್ತೆ. 12 ಬಿಡಿಸಿ ಬರೀರಿ. 12 ಬಿಡಿಸಿ ಬರೆದ್ರೆ ಏನಾಗತ್ತೆ? 12 ಬಿಡಿಸಿ ಬರೀ ಮಕ್ಕಳು ಏನಾಗತ್ತೆ? 2 6 12, 2 3 6, 3 1 3, 2 2 4, 4 3 12. ಅದನ್ನ ಬರಿಬಹುದಾ? 2 ಇಂಟು 2 ಇಂಟು 3 ಇಂಟು ಕ್ಯೂ ಅಂತ ಇದೆ. ಈ ಒಂದು ಗುಂಪು ಮತ್ತು ಈ ಒಂದು ಗುಂಪಿನಲ್ಲಿ ಯಾವುದು ಸಮಾನ ಇದೆ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 2 ಬರ್ಕೊಳ್ರಿ. ಇಲ್ಲಿ 3 ಇದೆ, ಇಲ್ಲೂ 3 ಇದೆ, 3 ಬರ್ಕೊಳ್ರಿ. ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ಇದೆ, ಸೊ ಸಾಮಾನ್ಯ ಬರೋದಿಲ್ಲ. ಹಾಗಾಗಿ ಇಲ್ಲಿ 2 ಮತ್ತು 3 ಸಾಮಾನ್ಯವಾಗಿ ತೆಗ್ದಿದ್ದೀರಾ. ಏನ್ ಉಳಿತಿದ್ರಲ್ಲಿ? ಪಿ ಉಳಿತು. ಇಲ್ಲಿ 2 ಮತ್ತು 3 ಸಾಮಾನ್ಯವಾಗಿ ತೆಗ್ದಿದ್ದೀರಾ. ಹಾಗಾಗಿ ಯಾವುದು ಉಳಿತಿಲ್ಲಿ? 1 2 ಮತ್ತು 1 ಕ್ಯೂ ಉಳಿತು. 2 ಕ್ಯೂ ಉಳಿತು. 2 ಇಂಟು 3 ಅಂದ್ರೆ 6 ಪಿ ಮೈನಸ್ 2 ಕ್ಯೂ. ಹೌದಲ್ಲ ಮಕ್ಕಳೇ? ಪಿ ಮೈನಸ್ 2 ಕ್ಯೂ ಉಳಿತು. ಈಗ ಇದೇ ತರಹ ನಾವು ನೆಕ್ಸ್ಟ್ ಬಿಡ್ಸೋಣ. ಏನಂತ ಇದೆ? 4a² ಪ್ಲಸ್ 4ab ಮೈನಸ್ 4ca ಅಂತ ಇದೆ. ಓಕೆ, ಈಗ ಈ 3ರಲ್ಲೂ ಕಾಮನ್ ಆಗಿ ನಮ್ಗೆ ಸಾಮಾನ್ಯವಾಗಿ ಯಾವ್ದು ಕಾಮನ್ ಕಾಣಿಸ್ತಾ ಇದೆ? ಏನಂತ ಕಾಣಿಸ್ತಾ ಇದೆ? 4 ಕಾಮನ್ ಇದೆ. 4 ಕಾಮನ್ ತೆಗಿರಿ. ಎ ಇದೆನಾ? 3 ಕಡೆ ಎ ಇದೆ, ಸೊ ಎನು ಕಾಮನ್ ಆಗತ್ತೆ. ನೆಕ್ಸ್ಟ್ ಬಿ ಇದೆ, ಇಲ್ಲಿ ಬಿ ಇಲ್ಲ. ಸಿ ಇದೆ, ಇಲ್ಲೆಲ್ಲೂ ಸಿ ಇಲ್ಲ. ಈಗ 4a ನೀವು ಕಾಮನ್ ಆಗಿ ತೆಗ್ದಿದ್ದೀರಾ. ಅಥವಾ ಇದನ್ನ ಮೊದ್ಲು ಹಿಂಗ್ ಬರ್ಕೊಳ್ರಿ. 4a² ಬಿಡಿಸಿ ಬರದ್ರೆ ನಿಮ್ಗೆ ಏನಾಗತ್ತೆ? ಮೈನಸ್ 4 ಇಂಟು ಎ ಇಂಟು ಎ ಆಗತ್ತೆ. ಹೌದಾ? 4ab ಅಂತಂದ್ರೆ 4 ಇಂಟು ಎ ಇಂಟು ಬಿ ಆಗತ್ತೆ. 4ca ಅಂತಂದ್ರೆ 4 ಇಂಟು ಸಿ ಇಂಟು ಎ ಆಗತ್ತೆ. ಹೌದಲ್ವಾ? ಈಗ ಮೈನಸ್ ಇದು ಪೂರ್ತಿ ಬರ್ಕೊಂಡ್ಬಿಡೋಣ. 4 ಇಂಟು ಎ ಇಂಟು ಎ ಪ್ಲಸ್ 4 ಇಂಟು ಎ ಇಂಟು ಬಿ ಮೈನಸ್ 4 ಇಂಟು ಸಿ ಇಂಟು ಎ. ಹಾಗಾದ್ರೆ ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. 4 ಸಾಮಾನ್ಯವಾಗಿ ತೆಗೆಯೋಣ. ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ಹಾಗಾಗಿ ಎ ಕೂಡ ಸಾಮಾನ್ಯ ಬಂತು. ಏನ್ ಉಳಿಯತ್ತೆ ಇಲ್ಲಿ? 1a ಮೈನಸ್ ಎ ಉಳಿಯತ್ತೆ ಪ್ಲಸ್ ಮೈನಸ್ ಎ. ಇಲ್ಲಿ 4a ಹೊರಗೆ ತೆಗೆದಿದ್ದೀರಾ, ಇಲ್ಲಿ ಬಿ ಉಳಿಯತ್ತೆ. ಇಲ್ಲಿ 4a ಹೊರಗೆ ತೆಗೆದಿದ್ದೀರಾ, ಸೊ ಮೈನಸ್ ಸಿ ಉಳಿಯತ್ತೆ. ಹಾಗಾಗಿ ಇದರ ಅಪವರ್ತನಗಳು 4a ಇಂಟು ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಆಗತ್ತೆ. ಹೌದಲ್ಲ ಮಕ್ಕಳೇ? ಇದೇ ತರಹ ನಾವು ಇದನ್ನು ಬಿಡಿಸೋಣ. ax² y ಪ್ಲಸ್ bxy² ಪ್ಲಸ್ cxyz ಅಂತ ಇದೆ. ಇದನ್ನ ಬಿಡಿಸಿ ಬರ್ಕೊಳ್ಳೋಣ ಅಪವರ್ತನಗಳಾಗಿ. a ಇಂಟು x² ಅಂತಂದ್ರೆ x ಇಂಟು x ಇಂಟು y ಪ್ಲಸ್ b ಇಂಟು x ಇಂಟು y² ಅಂದ್ರೆ y ಇಂಟು y ಪ್ಲಸ್ c ಇಂಟು x ಇಂಟು y ಇಂಟು z ಆಗತ್ತೆ. ಹೌದಾ? ಇವಾಗ ಇಲ್ಲಿ x ಇದೆ, ಇಲ್ಲೂ x ಇದೆ, ಇಲ್ಲೂ x ಇದೆ. ಒಂದು x ಕಾಮನ್ ಆಯ್ತು. ಹೌದಾ? ನೆಕ್ಸ್ಟ್ ಇಲ್ಲಿ y ಇದೆ, ಇಲ್ಲೂ y ಇದೆ, ಇಲ್ಲೂ y ಇದೆ. ಹೌದಾ? ನೆಕ್ಸ್ಟ್ z ಇದೆ, ಇಲ್ಲೆಲ್ಲೂ z ಇಲ್ಲ. xy ಕಾಮನ್ ಆಯ್ತು ನಮ್ಗೀಗ. xy ಕಾಮನ್ ಆಗಿ ತೆಗೆದ್ರೆ ಏನ್ ಉಳಿತಿವಾಗ? ಇಲ್ಲಿ a ಇದೆ, a ಬರ್ಕೊಳ್ರಿ. ಒಂದು x ಹೊರಗೆ ತೆಗ್ದಿದ್ದೀರಾ, ಒಂದು y ಹೊರಗೆ ತೆಗ್ದಿದ್ದೀರಾ. ಹಾಗಾಗಿ x ಉಳಿತಿಲ್ಲಿ ಪ್ಲಸ್ ಬಿ. ಈ ಗುಂಪಿನಲ್ಲಿ x ಮತ್ತು y ಹೊರಗೆ ತೆಗ್ದಿದ್ದೀರಾ, ಬಿ ಉಳಿತು. xy ಹೊರಗೆ ತೆಗ್ದಿದ್ದೀರಾ, ಒಂದು y ಉಳಿತಿಲ್ಲಿ ಬಿ ವೈ ಪ್ಲಸ್ ಇಲ್ಲಿ ಕೂಡ xy ಹೊರಗೆ ತೆಗ್ದಿದ್ದೀರಾ, ಸೊ ಸಿ. xy ಹೊರಗೆ ತೆಗ್ದಿದ್ದೀರಾ, ಏನ್ ಉಳಿತಿಲ್ಲಿ? z ಉಳಿತು. ಹಾಗಾಗಿ ಇದರ ಅಪವರ್ತನ ಏನ್ ಬರುತ್ತೆ? xy ಇಂಟು ax ಪ್ಲಸ್ by ಪ್ಲಸ್ cz ಬರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಇದ್ ನಾನು ಬಿಡಿಸ್ಬಿಡೋಣ. ನಾನು ಬಿಡಿಸಿದ್ರೆ ಇದನ್ನ ಮರುಗುಂಪು ಮಾಡುವಿಕೆ ವಿಧಾನದ ಮೂಲಕ ಮಾಡೋಣ. ಹೆಂಗೆ?
ಎಕ್ಸ್ ಸ್ಕ್ವೇರ್ ಪ್ಲಸ್ XY ಪ್ಲಸ್ 8X ಪ್ಲಸ್ 8Y ಅಂತ ಇದೆ. ಹೌದಲ್ಲ ಮಕ್ಕಳೇ? ಈ ಒಂದು ಗುಂಪು ಮಾಡೋಣ. ಈ ಒಂದು ಗುಂಪಿನಲ್ಲಿ ಸಾಮಾನ್ಯವಾದ ಅಂಶ ಯಾವ್ದಿದೆ? ಇಲ್ಲಿ ಎಕ್ಸ್ ಕಾಮನ್ ಇದೆ. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಎಕ್ಸ್ ಸ್ಕ್ವೇರ್ ಅನ್ನ ಬಿಡಿಸಿ ಬರೀರಿ. ಎಕ್ಸ್ ಇಂಟು ಎಕ್ಸ್ ಆಗತ್ತೆ, ಎಕ್ಸ್ ಇಂಟು Y ಆಗತ್ತೆ, ಪ್ಲಸ್ N2 ಇಂಟು ಎಕ್ಸ್ ಪ್ಲಸ್ N2 ಇಂಟು Y ಆಗತ್ತೆ. ಇವೆರಡರಲ್ಲಿ ಕಾಮನ್ ಯಾವ್ದಿದೆ? ಎಕ್ಸ್ ಕಾಮನ್ ಇದೆ. ಹಾಗಾಗಿ ಎಕ್ಸ್ ಅನ್ನ ಹೊರಗೆ ತೆಗಿರಿ. ಒಂದು ಎಕ್ಸ್ ಅನ್ನ ಹೊರಗೆ ತೆಗೆದ್ರೆ ಇಲ್ಲಿ ಒಂದು ಎಕ್ಸ್ ಉಳಿತು. ಇಲ್ಲಿ ಒಂದು ಎಕ್ಸ್ ಅನ್ನ ಹೊರಗೆ ತೆಗ್ದಿದ್ದೀರಾ, Y ಉಳಿತು. ಹೌದಾ? ಪ್ಲಸ್ ಇವೆರಡರಲ್ಲಿ 8 ಕಾಮನ್ ಇದೆ. 8ಅನ್ನ ಹೊರಗೆ ತೆಗಿತೀರಾ. ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ Y ಉಳಿತು, ಎಕ್ಸ್ ಪ್ಲಸ್ Y ಉಳಿತು. ಇಲ್ಲೂ ಕೂಡ ಎಕ್ಸ್ ಪ್ಲಸ್ Y ಇದೆ, ಇಲ್ಲೂ ಕೂಡ ಎಕ್ಸ್ ಪ್ಲಸ್ Y ಇದೆ. ಹಾಗಾಗಿ ಎಕ್ಸ್ ಪ್ಲಸ್ Y ಅಂತ ಬರ್ಕೋತೀವಿ. ಒಂದೇ ಸರ್ತಿ ಬರೀತೀರಾ. ನೆಕ್ಸ್ಟ್ ಈ ತರ 2 ಅಪವರ್ತನಗಳು ಬಂದ್ರೆ ಅದನ್ನ ಒಂದೇ ಬರಿತೀವಿ. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ? ಎಕ್ಸ್ ಪ್ಲಸ್ N2. ಹಾಗಾಗಿ ಈ 2 ಅಪವರ್ತನಗಳು ಯಾವ್ದಾಯ್ತು ಇಲ್ಲಿ? ಎಕ್ಸ್ ಪ್ಲಸ್ Y ಇಂಟು ಎಕ್ಸ್ ಪ್ಲಸ್ N2. ಓಕೆ, ಇದನ್ನ ಬಿಡಿಸೋಣ ಇವಾಗ. 15XY ಮೈನಸ್ 6X ಪ್ಲಸ್ 5Y ಮೈನಸ್ 2. ಇದನ್ನು ಕೂಡ ಮರುಗುಂಪು ಮಾಡುವಿಕೆ ವಿಧಾನ ಬಿಡಿಸೋಣ. ಹೆಂಗೆ? 15XY ಈ 5Y ಅನ್ನ ಈ ಕಡೆ ತಗೊಳ್ಳೋಣ, ಪ್ಲಸ್ 5Y ಮೈನಸ್ 6X ಮೈನಸ್ 2. ಸ್ವಲ್ಪ ಇದನ್ನ ಹಿಂದೆ ಮುಂದೆ ಮಾಡಿ ಬರೆಯೋಣ. ಇವೆರಡರಲ್ಲಿ ನೋಡೋಣ. ಇವಾಗ ಒಂದು ಗುಂಪು ಮಾಡೋಣ. 15ಅನ್ನ ಬಿಡಿಸಿ ಬರೀ. ಏನಾಗತ್ತೆ? 5 3 15. 5 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, ಇಂಟು ಎಕ್ಸ್ ಇಂಟು Y ಪ್ಲಸ್ 5Y ಅನ್ನ ಬಿಡಿಸಿ ಬರೀರಿ. 5 1 5 ಇಂಟು Y. ಹೌದಲ್ಲ ಮಕ್ಕಳೇ? 6ಅನ್ನ ಬಿಡಿಸ್ರಿ. 2 3 6 ಇಂಟು ಎಕ್ಸ್ ಮೈನಸ್ 2. ಇವಾಗ ಇದ್ರಲ್ಲಿ ಯಾವ್ದು ಕಾಮನ್ ಇದೆ? ಈ ಗುಂಪಿನಲ್ಲಿ ಯಾವ್ದು ಕಾಮನ್ ಇದೆ ನೋಡ್ರಿ. ಇಲ್ಲೂ 5 ಇದೆ. ಎಸ್, ಇಲ್ಲೂ 5 ಇದೆ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ. ಇಲ್ಲಿ Y ಇದೆ, ಇಲ್ಲೂ ಕೂಡ Y ಇದೆ. ಹಾಗಾಗಿ 5Y ಕಾಮನ್ ಆಗಿ ಬರುತ್ತೆ ನಮ್ಗೆ. 5Y ಕಾಮನ್ ಆಗಿ ಬಂದ್ರೆ ಇಲ್ಲಿ ಏನ್ ಉಳಿತು? 3. ಆಮೇಲೆ ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ 1 ಉಳಿತು. ಹೌದಾ? ಈಗ ಮೈನಸ್ ಇಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ. ಹಾಗಾಗಿ 2ಅನ್ನ ಕಾಮನ್ ಆಗಿ ತೆಗೆದ್ರೆ ಇಲ್ಲೇನ್ ಉಳಿತು? 3 ಮತ್ತು ಎಕ್ಸ್ ಗಳು ಉಳಿದಿವೆ. ಹಾಗಾಗಿ 3x, ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಈ 2ಅನ್ನ ಹೊರಗೆ ತೆಗೆದಿದ್ದೀರಾ. ಇದನ್ನ 2 ಇಂಟು 1 ಅಂತ ಬರ್ಕೋಬಹುದು. 2ಅನ್ನ ಹೊರಗೆ ತೆಗೆದ್ರೆ ಏನ್ ಉಳಿತು ಮಕ್ಕಳೇ? ಇಲ್ಲಿ 1 ಉಳಿತು. ಇಲ್ಲಿ 3x ಪ್ಲಸ್ 1 3x ಪ್ಲಸ್ 1 ಅಂತ ಒಂದು ಅಪವರ್ತನ ಸಿಕ್ಕಿತು. ಇನ್ನೊಂದು 5y ಮೈನಸ್ 2 ಅಂತ ಇನ್ನೊಂದು ಅಪವರ್ತನ. ಇದನ್ನ ಮರುಗುಂಪು ಮಾಡುವಿಕೆ ಅಂತ ಕರಿತೀವಿ. ಹೌದಾ? ಈ 2 ಅಪವರ್ತನಗಳು ನಮ್ಗೆ ಸಿಕ್ತು. ಹಾಗಾದ್ರೆ ಇವತ್ ನಾವು ಏನನ್ನ ನೋಡಿದ್ವಿ ಮಕ್ಕಳೇ? ಅಪವರ್ತನ ವಿಧಾನ. ಅಪವರ್ತನಗಳು ಅಂತಂದ್ರೆ ಏನು? ಸಂಖ್ಯೆಗಳು ಪೂರ್ಣವಾಗಿ ಭಾಗ ಹೋಗುತ್ತೆ. ಆ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಅಪವರ್ತನಗಳು ಅಂತ ಕರಿತೀವಿ. ಹೌದಾ? ಇದು ಗುಣಾಕಾರದ ವಿರುದ್ಧ ಇದನ್ನ ಬರಿತೀವಿ. ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ನೋಡ್ತೀವಿ, ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡಿದ್ವಿ. ಹೌದಾ? ನೆಕ್ಸ್ಟ್ ಬೀಜೋಕ್ತಿಗಳು ಅಂದ್ರೆ ಏನು? ಬೀಜೋಕ್ತಿಗಳ ಅಪವರ್ತನಗಳು ಅಂತಂದ್ರೆ ಏನು? ನಾವು ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ಬೀಜೋಕ್ತಿಗಳಲ್ಲಿ ಅಪವರ್ತಿಸಲಾಗದ ಅಪವರ್ತನಗಳು ಅಂತ ಕರಿತೀವಿ. ಸಾಮಾನ್ಯ ಅಪವರ್ತನ ವಿಧಾನ, ಮರುಗುಂಪು ಮಾಡುವಿಕೆ, ಈ 2 ವಿಧಾನಗಳನ್ನ ನೋಡಿ ಇದ್ರ ಮೇಲೆ ಲೆಕ್ಕಗಳನ್ನ ನಾವು ಬಿಡಿಸಿದ್ವಿ. ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ? ನಿತ್ಯ ಸಮೀಕರಣದ ಸಹಾಯದಿಂದ ಅಪವರ್ತಿಸೋದನ್ನ ನೋಡೋಣ. ಓಕೆ ಮಕ್ಕಳೇ? ಹಾಗಾದ್ರೆ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಎಲ್ರು ಚೆನ್ನಾಗಿ ಸ್ಟಡಿ ಮಾಡ್ರಿ. ಧನ್ಯವಾದಗಳು.